ಮಗು ಮಗು ಅಂತ ಅವಳು ಕನ್ವರ್ಸ್ತಾ ಇರಬಹುದು, ಆದರೆ ಆ ನೋವನ್ನು ದೂರ ಮಾಡೋ ಮನಸ್ಸು ನಿನಗಿರಬೇಕು. ನೋಡು, ಎಷ್ಟೇ ಮಾತ್ರೆ ತಿಂದರೂ ಕೆಲವೊಂದು ಕಾಯಿಲೆಗಳು ವಾಸಿ ಆಗಲ್ಲ, ಆದರೆ ಪ್ರೀತಿ ತೋರಿಸಿದ್ರೆ ವಾಸಿ ಆಗಿಬಿಡುತ್ತೆ. ಆ ಪ್ರೀತಿನ ಅವಳು ಕೊಟ್ಟು ಇದರಿಂದ ಅವಳನ್ನು ಹೊರಗೆ ಬರೋ ಹಾಗೆ ಮಾಡು. ಹೇಳಿದಾಗೆ ಮಾಡ್ತೀನಿ, ಡೆಫಿನೆಟ್ಲಿ ಟ್ರೈ. ಅಳ್ಬೇಡ. ಹೋಗು. ನಮಸ್ಕಾರ. ನಮಸ್ಕಾರ ಸರ್, ನನ್ನ ಪರಿಸ್ಥಿತಿ ಹೇಗಿದೆ ಸರ್? ಈಗ ಸದ್ಯಕ್ಕೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಹಾಗೆ ಅವ್ರಿಗೆ ಯಾವಾಗ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಅವ್ರಿಗೆ ಏಟು ಬಿದ್ದಾಗಲೇ ನೀವು ನ್ಯೂರೋ ಸರ್ಜನ್ಗೆ ತೋರಿಸ್ಬೇಕಾಗಿತ್ತು. ಈಗ ನಾವು ಆ ಪ್ರಯತ್ನ ಮಾಡ್ತಿದ್ದೀವಿ. ಅಂದಾಗೆ ಅವ್ರ ಕಡೆಯವ್ರು ಯಾರೂ ಇಲ್ವಾ? ಅಂದರೆ ಮನೆಯವರು, ಸಂಬಂಧಿಕರು? ಇಲ್ಲ ಸರ್, ಅವ್ರ ಹತ್ತಿರದವರಿಂದಾನೇ ಅಣ್ಣನಿಗೆ ಈ ಪರಿಸ್ಥಿತಿ ಬಂದಿರೋದು. ಹೇಗಾದರೂ ಮಾಡಿ ಅಣ್ಣನ ಕಾಪಾಡಿ ಸರ್. ಆಗಲೇ ಹೇಳಿದ್ನಲ್ಲ, ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಅವ್ರಿಗೆ ಪ್ರಜ್ಞೆ ಬರೋವರೆಗೂ ಕಾಯ್ದೆ ಬೇರೆ ದಾರಿ ಇಲ್ಲ. ಅಣ್ಣ ಅಣ್ಣ ಅಂದ್ಕೊಂಡೆ ಅಣ್ಣನ ಈ ಪರಿಸ್ಥಿತಿ ತಂದುಬಿಟ್ಲಲ್ಲ ಅವಳು. ನಾವೆಲ್ಲ ಇದ್ದಿದ್ರೆ ಈ ರೀತಿ ಆಗಕ್ಕೆ ಬಿಡ್ತಾನೆ ಇರಲಿಲ್ಲ. ಅಣ್ಣ ಸರಿ ಹೋದರೆ ಉಳ್ಕೋತಾಳೆ, ಇಲ್ಲದೆ ಹೋದರೆ ನಾನೇ ಅವಳನ್ನ ಸಾಯಿಸಿಬಿಡ್ತೀನಿ. ಹರಿ ನೋಡು, ನಮ್ಮ ಮಗುನ ಯಾರೋ ಎತ್ಕೊಂಡು ಹೋಗ್ತಿದ್ದಾರೆ. ಕರ್ಕೊಂಡು ನೋಡಿಲಿ, ನಮಗೆ ಮಗು ಇಲ್ಲ ಬೇಬಿ. ಏನೋ ಹರೀಶಾ, ಯಾಕ ಆಕಾಶನ ತಲೆ ಮೇಲೆ ಬಿದ್ದಂಗೆ ಕೂತಿದ್ಯಲ್ಲ, ಏನಾಯ್ತು? ಏನು ಬ್ರೋ, ಯೋಗಿ ಪಡ್ಕೊಂಬಂದಿದ್ದು ಯೋಗಿಗೆ, ರೋಗಿ ಪಡ್ಕೊಂಬಂದಿದ್ದು ರೋಗಿಗೆ. ಹಂಗಾಗಿದೆ ನನ್ನ ಜೀವನ. ಇಂಜಿನ್ ಇಲ್ದಿರೋ ರೈಲ್ ನೋಡಿದ್ಯಾ? ಆ ಥರ ಜೀವನದಲ್ಲಿ ಖುಷಿ ಅನ್ನೋದೇ ಇಲ್ಲ ಕಣ. ನಿನಗೇನಪ್ಪ, ಆರಾಮಾಗಿ ಖುಷಿಯಾಗಿ ದೇವ್ರ ಥರ ಇದೆಯಾ? ನನ್ನ ಕತೆ ಹೇಳು. ಖುಷಿ ಅನ್ನೋದು ಲೈಫಿಂದ ಡಮಾರ್. ನನ್ನನ್ನು ಖುಷಿಯಾಗಿದೆಯಾ ಅಂತ ಹೇಳ್ತಾ ಇದೆಯಾ? ಹಾಂ, ನನಗೂ 1000 ಸಮಸ್ಯೆ ಇದೆ ಕಣ, ಆದರೂ ನಗನಗ್ತಾ ಇರ್ತೀನಿ. ನಿನಗೇನಪ್ಪ, ದೇವ್ರ ಥರ ಹೆಂಡತಿ ಸಿಕ್ಕಿದ್ದಾರೆ, ಖುಷಿಯಾಗಿದೆಯಾ, ಆರಾಮಾಗಿದೆಯಾ? ಸಿಂಚನನ್ನ ಯಾಕಾದರೂ ಮದುವೆ ಆದ್ನು ಅಂತ ಅನ್ನಿಸ್ಬಿಟ್ಟಿದೆ ಕಣ. ಅಲ್ಲ ಕಣ, ಪ್ರೀತಿ ಮಾಡಬೇಕಾದ್ರೆ ಅವಳೇ ನನ್ನ ಜಗತ್ತು ಅಂತ ಹೇಳ್ತೀನಿ. ಈಗ ನೋಡಿದ್ರೆ ಜಗತ್ತನ್ನೇ ದೂರ ಮಾಡ್ಕೊಳಕ್ಕೆ ಮಾತಾಡ್ತಿದ್ಯಲ್ಲ. ಅಲ್ಲ ಬ್ರೋ, ಅವಳ ನನ್ನ ಜೀವನದಿಂದ ದೂರ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ ಬಿಡು. ನನ್ನ ಪ್ರಾಣ ಅವಳು. ಅಂದರೆ ಇತ್ತೀಚೆಗೆ ನಡೀತಾ ಇರೋದು ನಿನಗೆ ಗೊತ್ತಲ್ಲ, ಆ ಟೆನ್ಷನಲ್ಲಿ ಹೇಳಿದೆ ಅಷ್ಟೆ. ಯಾಕೋ ಇದೆಲ್ಲ ಸರಿ ಹೋಗಲಿ ಅಂತ ಪೂಜೆ ಮಾಡಿಸಿರಿ ತಾನೆ? ಪೂಜೆ ಮಾಡಿಸಿದ್ರೆ ಸರಿ ಹೋಗ್ಲಿಲ್ವಾ? ಸರಿ ಹೋಗೋದ ಇನ್ನೂ ಜಾಸ್ತಿ ಆಗ್ಬಿಡಿದೆ ಕಣ. ಹೌದಾ? ಒಂದೊಂದು ಸಲ ಒಂದೊಂದು ಥರ ಆಡ್ತಿರ್ತಾಳೆ. ಅವಳನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂತೀನಿ. ಇವತ್ತು ಬೆಳಗ್ಗೆ ಅಂತೂ ಶರಪಂಜರ ಕಲ್ಪನ ಥರ ಆಡ್ತಿದ್ಲು. ಅಲ್ಲೆಲ್ಲ ನೋಡಿಕೊಂಡು, ಅಯ್ಯೋ ನನ್ನ ಮಗುನ ಯಾರೋ ಕರ್ಕೊಂಡು ಹೋಗ್ತಿದ್ದಾರೆ, ಅವ್ರನ್ನ ಹಿಡೀರಿ, ಹೊಡೀರಿ, ಬಡೀರಿ, ನನ್ನ ಮಗುನ ಕಾಪಾಡಿ ಕಿರಿಸ್ಕೊತಾ ಇದ್ದಾಳೆ. ಬೇಜಾರಾಗೋಯ್ತು ಕಣ. ಬೇಡ ಮಗನೇ. ಅದು ಹಾಗಲ್ಲ ಕಂದ. ನಿಮ್ಮಪ್ಪ ತೀರ್ಕೊಂಡಾಗಿಂದ ನನ್ನ ಹಣೆಗೆ ನಾನು ಕುಂಕುಮ ಇಟ್ಟಿಲ್ಲ. ಆ ಅವಕಾಶನೂ ದೇವ್ರು ನನಗೆ ಕೊಟ್ಟಿಲ್ಲ ಕಂದ. ಅಯ್ಯೋ ಅತ್ತೆ, ಇವಾಗ ಯಾಕೆ ಹಳೆದೆಲ್ಲ ನೆನ್ಸ್ಕೊತಾ ಇದ್ದೀರಾ? ಇವಾಗ ನಿಮಗೆ ಒಂದು ಹೊಸ ಜೀವನ ಸಿಕ್ಕೈತೆ. ನೀವು ಅದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಬೇಕು. ನಿಮ್ಮ ಮನಸ್ಸಲ್ಲಿರೋ ಕಹಿ ನೆನಪುಗಳನ್ನೆಲ್ಲ ಮರ್ತಾಗ್ಲೇ ಅಲ್ವೇ ಸಿಹಿ ನೆನಪುಗಳನ್ನ ಪಡ್ಕೊಳಕ್ಕೆ ಸಾಧ್ಯ. ಪಾಪ ಇವರು
ಇಷ್ಟು ಪ್ರೀತಿಯಿಂದ ಕುಂಕುಮ ಇಡ್ತೀನಿ ಅನ್ನುವಾಗ ನೀವು ಬೇಡ ಅಂದ್ರೆ ಇವ್ರಿಗೆ ಬೇಜಾರಾಗಕ್ಕಿಲ್ವೇ? ಬೆಂಕಿ ಇಡು. ಸರಿ ಕಂದ, ಇಡಿ. ಇವನು ಚಿಕ್ಕ ಹುಡುಗನಾಗಿದ್ದಾಗ ದಿನ ಇವನನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಇವನ ಹೆಸರು, ಗೋತ್ರ, ನಕ್ಷತ್ರ ಎಲ್ಲ ಹೇಳಿ ಅರ್ಚನೆ ಮಾಡಿಸ್ತಾ ಇದ್ದೆ. ಇವತ್ತು ಇವನು ನನ್ನ ಹೆಸರು, ನಕ್ಷತ್ರ, ಗೋತ್ರ ಎಲ್ಲ ಹೇಳಿ ನನಗೆ ಅರ್ಚನೆ ಮಾಡಿಸ್ತಾ. ಎಲ್ಲ ನೆನಪಿದೆಯೇನೋ ನಿನಗೆ? ನೀ ನನ್ನ ಬಗ್ಗೆ ಹೇಗೆಲ್ಲ ನೆನ್ಪಿಟ್ಕೊಂಡಿದ್ಯೋ ನಾನು ಅಷ್ಟೆ ನಿನ್ನ ಬಗ್ಗೆ ಎಲ್ಲ ನೆನ್ಪಿಟ್ಕೊಂಡಿದ್ದೀನಿ. ನೀನೇ ನನ್ನ ಜಗತ್ತು ಅಂದಮೇಲೆ ನೆನಪಿರಲ್ವಾ? ಅತ್ತೆ, ಇವ್ರೇನ್ ಕಮ್ಮಿ ಇಲ್ಲ, ಯಾವಾಗ್ಲೂ ನಿಮ್ಮನ್ನೇ ನೆನ್ಸ್ಕೋತಾ ಇದ್ರು. ಕೆಲವು ಸತಿ ಅಂತೂ ನಿಮ್ಮನ್ನ ನೆನ್ಸ್ಕೊಂಡ್ಬಿಟ್ರೆ ಸರಿಯಾಗಿ ಊಟನೂ ಮಾಡ್ತಿರ್ಲಿಲ್ಲ. ನೋಡಿದ್ರತ್ತೆ, ನಿಮ್ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡವ್ರೆ. ಹಾಗಾದ್ರೆ ಹೇಗೋ ಅವಳು ನಿನ್ನ ಹೆಂಡತಿ ಅಲ್ವಾ? ಬರೀ ಅಮ್ಮನ ಮೇಲೆ ಪ್ರೀತಿ ಮಾಡಿದ್ರೆ ಸಾಕಾ? ನೀನ್ ಹೆಂಡತಿನ ಪ್ರೀತಿ ಮಾಡ್ಬೇಕು. ನಾ ಬರಕ್ ಮುಂಚೆ ಅವಳು ತಾನೇ ನಿನ್ ಜೊತೆ ಇದ್ದವಳು. ಹೌದಾ? ಸರಿ ಆಯ್ತು. ಇನ್ಮೇಲಿಂದ ನನ್ನ ಪ್ರೀತಿ ಎಲ್ಲ ಅತ್ತೆಗಷ್ಟೇ, ನಿನ್ಗೇನು ಇಲ್ಲ. ನಮಸ್ತೆ. ನಮ್ಮತ್ತೆ. ನಮ್ಮತ್ತೆ. ಅತ್ತೆ, ನೀನ್ ಅತ್ತ ಇದ್ರೆ ಸಾನೆ ಚೆನ್ನಾಗಿ ಕಾಣಿಸ್ತೀರಾ. ನೀವಿಬ್ರು ಹೀಗೆ ಜಗಳ ಆಡ್ತಾ ಇದ್ರೆ ನಾನು ನಗ್ತಾನೇ ಇರ್ತೀನಿ.